ಮಹಾನಗರ ಪೊಲೀಸ್ ಆಯುಕ್ತಾಲಯ ಹಾಗೂ ಜಿಲ್ಲಾ ಪೊಲೀಸ್ ಇಲಾಖೆಯ ವತಿಯಿಂದ ಇಂದು ಬೆಳಗಾವಿ ಜಿಲ್ಲಾ ಪೊಲೀಸ್ ವಕಾಯತು ಮೈದಾನದಲ್ಲಿ ಕರ್ನಾಟಕ ರಾಜ್ಯ ಪೊಲೀಸ್ ಧ್ವಜ ದಿನಾಚರಣೆಯನ್ನು ಆಚರಿಸಲಾಯಿತು. ಪೊಲೀಸ್ ಧ್ವಜ ದಿನಾಚರಣೆ ಹಿನ್ನೆಲೆ ಪೊಲೀಸ್ ಇಲಾಖೆಯಿಂದ ಆಕರ್ಷಕ ಪರೇಡ್ ಅನ್ನು ನಡೆಸಲಾಯಿತು. ಕರ್ನಾಟಕ ಪೊಲೀಸ್ ಲಾಂಛನ, ಎರಡು ಗಡ್ಡಬೇರುಳ ಪಕ್ಷಿಗಳು ಮತ್ತು ನಡುವೆ ಕರ್ನಾಟಕದ ರಾಜ್ಯ ಲಾಂಛನವನ್ನು ಹೊಂದಿದೆ. ಅದೇ ರೀತಿ ಉತ್ತರ ಐಜಿಪಿ ಡಾಕ್ಟರ್ ಚೇತನ್ ಸಿಂಗ್ ರಾಠೋಡ್ ಅವರ ಪೊಲೀಸ್ ಇಲಾಖೆಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲು ಸೇವೆ ಸಲ್ಲಿಸಿದ ನಿವೃತ್ತ ಸಿಬ್ಬಂದಿಗಳು ಹಾಗೂ ಪ್ರಸ್ತುತ ಸೇವೆ ಸಲ್ಲಿಸ್ತಾ ಇರುವ ಸಿಬ್ಬಂದಿಗಳಿಗೆ ಪೊಲೀಸ್ ಧ್ವಜ ದಿನಾಚರಣೆಯನ್ನ ಶುಭಾಶಯಗಳನ್ನು ಹೇಳಿ ಮಾರ್ಗದರ್ಶನವನ್ನ ನೀಡಿದ್ರು. ಯಾವ ಅಧಿಕಾರಿ ಅಥವಾ ಸಹೋದ್ಯೋಗಿಗೆ ಅಥವಾ ಜೂನಿಯರ್ಗೆ ಅವರು ಮರೆತುಕೊಂಡಿಲ್ಲ. ಏನು ಈ ಇಲಾಖೆಯಿಂದ ಕಲಿಸ್ಕೊಂಡು ಹೋಗಿದ್ದಾರೆ ಅದನ್ನ ಅದು ಎಷ್ಟು ಪ್ರಿಪರೇಷನ್ ಮಾಡ್ಕೊಂಡು ಒಂದು ಅನುಶಾಸನದಿಂದ ನಮ್ಗೆ ಇಲ್ಲಿ ಭಾಷಣ ಮುಖಾಂತರ ನಮ್ಗೆ ಮಾಡಿ ತೋರಿಸಿದ್ದಾರೆ. ಅಷ್ಟೇ ಆಗಿ ನಮ್ಮ ಜಾಲಪ್ಪ ಅವರು ಸಹ ಒಂದು ಪೇಜ್ ನಲ್ಲಿ ಬಹಳ ಬ್ರೀಫ್ ಆಗಿ ಇನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ಭೀಮಾಶಂಕರ್ ಗುಳೇದವರು ಕಾನೂನು ಸುವ್ಯವಸ್ಥೆ ಮತ್ತು ಶಾಂತಿಯನ್ನ ಕಾಪಾಡೋಕೆ ಸದಾ ಸೇವೆಯನ್ನ ಸಲ್ಲಿಸುವ ಪೊಲೀಸರಿಗೆ ಉತ್ತೇಜನ ನೀಡೋಕೆ ಹಾಗೂ ಇಲಾಖೆಯಲ್ಲಿ ಸೇವೆಯನ್ನ ಸಲ್ಲಿಸಿ ನಿವೃತ್ತರಾದ ಸಿಬ್ಬಂದಿಗಳನ್ನ ಸ್ಮರಿಸಿಕೊಳ್ಳಲು ಈ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿದೆ. ಪೊಲೀಸ್ ಧ್ವಜಗಳ ಮಾರಾಟದಿಂದ ನಿಧಿಯನ್ನ ಸಂಗ್ರಹಿಸಿ ನಿವೃತ್ತ ಹಾಗೂ ಸೇವೆಯಲ್ಲಿರುವ ಸಿಬ್ಬಂದಿಗಳ ಆರೋಗ್ಯ ಸೇರಿದಂತೆ ಇತರೆ ಕಾರ್ಯಗಳಿಗೆ ಬಳಸಲಾಗ್ತಾ ಇದೆ. ನಿವೃತ್ತ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳ ಪತಿ ಪತ್ನಿಯವರಿಗೆ ಆರೋಗ್ಯ ಭಾಗ್ಯ ಯೋಜನೆ ಜಾರಿಗೊಳಿಸಲಾಗಿದೆ ಹಾಗೂ ನಿವೃತ್ತ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿಯವರ ಕುಂದುಕೊರತೆ ಕೇಳಿ ಅವರ ಸಮಸ್ಯೆಗಳಿಗೆ ಸ್ಪಂದಿಸಿ ಸಹಾಯ ಮಾಡಲು ಕ್ರಮ ಕೈಗೊಳ್ಳಲಾಗುತ್ತಿದೆ. ಅದೇ ರೀತಿಯಾಗಿ ಬೆಳಗಾವಿ ಜಿಲ್ಲಾ ಪೊಲೀಸ್ ಘಟಕದಿಂದ ಕಳೆದ ವರ್ಷ ದಿನಾಂಕ 2024ರಲ್ಲಿ ಪೊಲೀಸ್ ಧ್ವಜ ದಿನಾಚರಣೆ ನಿಮಿತ್ತ ಜಿಲ್ಲಾ ಪೊಲೀಸ್ ಕೇಂದ್ರ ಸ್ಥಾನದಲ್ಲಿ ಉಚಿತ ರಕ್ತದಾನ ಶಿಬಿರವನ್ನು ಕೆಎಲ್ಇ ಆಸ್ಪತ್ರೆ ಬೆಳಗಾವಿಯ ಸಹಯೋಗದಲ್ಲಿ ಆಯೋಜಿಸಲಾಗಿರುತ್ತದೆ. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.